ಎಲ್ರಿಗೂ ನಮಸ್ಕಾರ. ನಾವೆಲ್ಲರೂ ತುಂಬ ಜನ ಏನು ಮಾಡ್ತೀವಿ ಅಂದರೆ ಹಾಲಲ್ಲಿರೋ ಕೆನೆನ ಸ್ಟೋರ್ ಮಾಡಿ ಅದನ್ನ ಬೆಣ್ಣೆ ಮಾಡೋಕ್ಕೆ ಅಂತ ಇಟ್ಟಿರ್ತೀವಿ. ಅಲ್ಲಿ ನಾವೇನಾದರೂ ಕೆನೆಗೆ ಮೊಸರು ಆ್ಯಡ್ ಮಾಡದೆ ಡೈರೆಕ್ಟಾಗಿ ಬೆಣ್ಣೆ ಮಾಡಿದ್ರೆ ಬೆಣ್ಣೆ ಕಹಿ ಆಗುತ್ತೆ ಅಥವಾ ಕೆಟ್ಟ ಸ್ಮೆಲ್ ಬರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಕೆನೆನ ನಾವು ಸ್ಟೋರ್ ಮಾಡಿ ಇಟ್ಟಾಗ ಅದರಲ್ಲಿ 1 ಸ್ಪೂನ್ ಮೊಸರು ಹಾಕಿ ಮಿಕ್ಸ್ ಮಾಡಿಡೋದ್ರಿಂದ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಬೆಣ್ಣೆ ತೆಗೆಯೋದು ತುಂಬ ಲೇಟ್ ಮಾಡಿದ್ರೆ, ಕೆನೆನ ಸ್ಟೋರ್ ಮಾಡಿ ತುಂಬ ಡೇಸ್ ಇಟ್ಟಿದ್ದೀವಿ, ಬೆಣ್ಣೆ ಮಾಡೋ ಟೈಮ್ನಲ್ಲಿ ಬೆಣ್ಣೆ ಏನೋ ಮಾಡಿಬಿಡ್ತೀವಿ, ಬೆಣ್ಣೆ ಸಿಗತ್ತೆ. ಆದರೆ ಬೆಣ್ಣೆನ ಟೇಸ್ಟ್ ಮಾಡಿದಾಗ ತುಂಬ ಕಹಿ ಇರುತ್ತೆ ಅಥವಾ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ನ ಹೋಗಿಸ್ಬೇಕು ಅಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಆ ಬೆಣ್ಣೆಗೆ ಹಾಕಬೇಕು. ಇಲ್ಲಿ ಅಮ್ಮ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಏನು ಮಾಡಬೇಕು? ತೊಳಿತೀನಿ ಅಷ್ಟೇ. ಅದಷ್ಟು ಕೈ ಹೋಗುತ್ತೆ. ಇಷ್ಟೊಂದು ಬೆಣ್ಣೆಗೆ ಸ್ವಲ್ಪ ನೆನೆಸಿದ ಹುಣಸೆ ಹಣ್ಣನ್ನು ಹಾಕಿ 2-3 ಸಲ ಈ ರೀತಿ ವಾಶ್ ಮಾಡಿದ್ರೆ ಬೆಣ್ಣೆಯಲ್ಲಿರೋ ಕಹಿ ಹೋಗುತ್ತೆ, ಹಾಗೆ ಅದರಲ್ಲಿರೋ ಕೆಟ್ಟ ಸ್ಮೆಲ್ ಕೂಡ ಹೋಗುತ್ತೆ. ಅಷ್ಟೇ ಅಲ್ಲ, ಬೆಣ್ಣೆಯಲ್ಲಿ ಏನಾದರೂ ಕಸ ಇದ್ದರೆ, ಕೊಳೆ ಇದ್ದರೆ ಅದು ಕೂಡ ಹೋಗಿ ಬೆಣ್ಣೆ ಕ್ಲೀನ್ ಕಾಣಿಸುತ್ತೆ. ನೀವು ನೋಟಿಸ್ ಮಾಡ್ಬೋದು, ಬೆಣ್ಣೆನ ವಾಶ್ ಮಾಡೋಕ್ಕೂ ಮೊದಲು ಯಾವ ಥರ ಇತ್ತು, ಹಾಗೆ ವಾಶ್ ಮಾಡಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇನ್ನು ಮುಂದೆ ಬೆಣ್ಣೆ ಏನಾದರೂ ಸ್ಮೆಲ್ ಇದ್ದರೆ ಅಥವಾ ಕಹಿ ಇದ್ದರೆ ಆ ಬೆಣ್ಣೆನ ಬಿಸಾಕದೆ ಈ ಟ್ರಿಕ್ನ ಯೂಸ್ ಮಾಡಿ ಬೆಣ್ಣೆನ ಕ್ಲೀನ್ ಮಾಡಿ ಯೂಸ್ ಮಾಡ್ಬೋದು. ಈಗ ನೋಡಿ ಬೆಣ್ಣೆಯಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಬೆಣ್ಣೆ ನೀಟಾಗಿ ಕಾಣಿಸ್ತಾ ಇದೆ. ಆ ಹುಳಿಯಲ್ಲಿ ಅಷ್ಟೇ ಹಂಗೆ ಕೈ ಆಡಬೇಕಾ? ರಸ ಹಿಂಡಂಗಿಲ್ಲ? ಹೊಲಸಿದ್ರೆ ಏನೋ ಇದು ಇದ್ರೂ ಹೊರಗೆ ಬರ್ತದೆ. ಇದಾಕತ್ತೆ ಬರೀ ಹುಣಸೆಹಣ್ಣು ಹಾಕ್ಬೇಕು, ಹಿಂಡಬಾರ್ದು. ಕಹಿ ಹೋಗ್ತತ್ತ ಇದಕ್ಕೆ? ಹೊಲಸು, ಕಸ, ಮಜ್ಜಿಗೆ, ಇದು ಹುಳಿ, ಇದು ಕರಿ ಕೈ ಇತ್ತಲ್ಲ, ಅದೇ ಕಹಿ. ಕೈಗೆ ಹುಳಿ ಹೆಚ್ಕೊಂಡು ಬೆಣ್ಣೆ ತೆಗಿತೇವಲ್ಲ ನಾವು, ಏನು ಕೈ ಹುಳಿಯಾಗಿ ಎದ್ಕೊಂಡು ಬೆಣ್ಣೆ ತೆಗೆದ್ರೆ ಬೆಣ್ಣೆ ಕೈಗೆ ಅಂಟ್ಕೊಳ್ಳೋದಲ್ಲ. ನೋಡಿ, ನಮಗೆ ಇನ್ನೂ ಒಂದು ಟ್ರಿಕ್ ಸಿಕ್ತು. ಹುಣಸೆ ಹುಳಿನ ಕೈಗೆ ಹಚ್ಕೊಂಡು ಬೆಣ್ಣೆ ತೆಗೆದ್ರೆ ಬೆಣ್ಣೆ ಕೈಗೆ ಹತ್ತಲ್ಲ. ಹಾಗೆ ಇನ್ನೊಂದೇನು ಅಂದರೆ ಹುಣಸೆ ಹಣ್ಣಿಗೆ ಬೆಣ್ಣೆ ಹತ್ತಲ್ಲ. ನೀವು ನೋಡ್ತಾ ಇದ್ದೀರ, ಅದನ್ನ ಅಮ್ಮ ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ, ಆದರೆ ಹುಳಿಗೆ ಸ್ವಲ್ಪ ಕೂಡ ಬೆಣ್ಣೆ ಹತ್ತಿಲ್ಲ. ಹಾಗೆ ಬೆಣ್ಣೆ ಕೂಡ ತುಂಬ ನೀಟ್ ಆಗ್ತಾ ಇದೆ. ಈಗ ಬೆಣ್ಣೆನ ತೊಳೆದಿದ್ದಾಯಿತು, ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಮೊದಲು ನಾನು ಟೇಸ್ಟ್ ಮಾಡಿದ್ದೆ, ಆಗ ತುಂಬ ಕಹಿ ಇತ್ತು. ಈಗ ಸ್ವಲ್ಪನೂ ಕಹಿ ಅಂಟ್ಕೊಳ್ಳೋದಿಲ್ಲ. ಅದೇ ಎಷ್ಟು ನೀಟಾಗಿ ಕಹಿ ಹೋಯ್ತಲ್ಲಮ್ಮ, ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ಹೇಳೋದು, ಹಿರಿಯರ ಜೊತೆ ಸೇರಿ ಸ್ವಲ್ಪ ಅಡುಗೆ ಎಲ್ಲ ಮಾಡೋದ್ರಿಂದ ನಮಗೂ ಈ ರೀತಿಯಾದ ಟ್ರಿಕ್ಸ್ಗಳು ಗೊತ್ತಾಗತ್ತೆ. ಅಡುಗೆಗಳನ್ನ ಆರಾಮಾಗಿ ಮಾಡ್ಬೋದು, ಬಿಸಾಕೋ ಅಂಥ ಅಡುಗೆಗಳನ್ನ ಕೂಡ ಸರಿ ಮಾಡಿ ಇಡ್ಬೋದು. ಈ ವಿಡಿಯೋ 100% ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ.